ಸುಮಾರು 13 ಜನ ಶಾಸಕರು ಅಂದರೆ ಎಮ್ ಎಲ್ ಸಿಗಳು ಬಂದಿದ್ದರು. ಎಮ್ ಎಲ್ ಸಿಗಳದ್ದು ಮಾತ್ರ ಕರೆದಿದ್ದು. ಸಿ ಟಿ ರವಿ ಅವರು, ರವಿಕುಮಾರ್ ಅವರು, ನವೀನ್ ಅವರು, ಆಮೇಲೆ ಕೇಶವ್ ಪ್ರಸಾದ್, ಅರುಣ್, ಹೀಗೆ ಹೇಮಲತಾ ನಾಯ್ಕು, ಹೀಗೆ 13-14 ಜನರೆಲ್ಲ ಬಂದಿದ್ದರು. ವಿಷಯ ಏನಂತಂದರೆ, ಈಗ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ವಿಷಯಗಳನ್ನು ಯಾವ್ಯಾವುಗಳನ್ನು ಚರ್ಚೆಗೆ ತಗೊಳ್ಬೇಕು, ಅದರಲ್ಲಿ ಪ್ರಿಯಾರಿಟಿ ಯಾವಾಗ ಇರಬೇಕು ಅಂಥೇಳಿ ಇದನ್ನೆಲ್ಲ ಚರ್ಚೆ ಮಾಡಿದ್ದೇವೆ. ಪ್ರಸ್ತಾಪ ಮಾಡಿದ ವಿಚಾರಗಳನ್ನು ಯಾರ್ಯಾರು ಯಾವ ವಿಚಾರಗಳ ಬಗ್ಗೆ ಮಾತಾಡಬೇಕು ಅನ್ನೋದು. ಯಾಕಂದರೆ ಕೆಲವು ಎಕ್ಸ್ಪರ್ಟೈಸ್ ಅಂತಕ್ಕಂಥ ವಿಚಾರಗಳನ್ನು ತೆಗೆದುಕೊಳ್ಬೇಕು. ಅದನ್ನು ಯಾವುದರಲ್ಲೂ ನಾವು ಹಿಂದೆ ಬೀಳದಂತೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋದು, ಕಟ್ಟಿ ಆಗ್ತಕ್ಕಂಥ ಇಂಥ ಕೆಲಸಗಳನ್ನು ಮಾಡಬೇಕಂತಂದರೆ ಕೆಲವರು ಇದ್ದಾರೆ. ಆ ರೀತಿ ತಗೊಳ್ಬೇಕು. SCP TSP ಹಣ 2 ಬಡ್ಜೆಟ್ಗಳಲ್ಲೂ ಕೂಡ ಇದನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗಿದೆ. ಇದು ದಲಿತರಿಗಾಗಿ ಮಾಡಿರ್ತಕ್ಕಂಥ ದ್ರೋಹ, ಅನ್ಯಾಯ ಅಂತಕ್ಕಂಥದ್ದನ್ನು ನಾವು ಪರಿಗಣಿಸಿದ್ದೇವೆ. ಈ ವಿಚಾರದಲ್ಲಿ ಈ ಬಾರಿ ಯಾವುದೇ ಕಾರಣಕ್ಕೆ ಗ್ಯಾರಂಟಿಗಳಿಗೆ ಹಣವನ್ನು ತೆಗಿಬಾರ್ದು, SCP TSP ಹಣ. ಯಾಕೆ ಅಂತಂದರೆ ಇದು ಅವರ ಶ್ರೇಯೋಭಿವೃದ್ಧಿಗೆ ವಿಶೇಷ ಯೋಜನೆಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದಕ್ಕೆ ಇಡ್ತಕ್ಕಂಥದ್ದು. ಅದನ್ನು ಬಿಟ್ಟು ಇವರು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಇವರನ್ನು ವಂಚನೆ ಮಾಡ್ತಿದ್ದಾರೆ. ಆದರೆ ಗ್ಯಾರಂಟಿಗಳು ನೀವು ಎಲ್ಲರಿಗೂ ಕೊಡ್ತಕ್ಕಂಥ ಗ್ಯಾರಂಟಿಗಳು ಅವ್ರಿಗೂ ಕೊಡಬೇಕಾಗಿತ್ತು. ವಿಶೇಷವಾಗಿ ನೀವು ಅದನ್ನು ಅನ್ಯಾಯ ಮಾಡಿದ್ದೀರಿ ಅನ್ನೋದು. ಆಮೇಲೆ KPSCಯಲ್ಲಿ ಇವತ್ತು ದೊಡ್ಡ ಒಂದು ಇದು ನಡೆದಿದೆ. ಬಹಳ ಯುವ ಜನರಿಗೆ ಅನ್ಯಾಯ ಆಗಿದೆ. ಆ ವಿಚಾರವನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ಬೇಕು, ಅದರ ಬಗ್ಗೆ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಇನ್ನೊಂದು ವಿಚಾರ. ಶಿಕ್ಷಣದ ವಿಚಾರಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಈ 9 ಯೂನಿವರ್ಸಿಟಿಗಳನ್ನು ಮುಚ್ತಾ ಇರತಕ್ಕಂಥದ್ದು, 6,000 ಶಾಲೆಗಳನ್ನು ಮುಚ್ಚುವ ಮತ್ತು ಕೆಲವು ಕಡೆ ಅವುಗಳನ್ನು ಬೇರೆ ಜೊತೆಯಲ್ಲಿ ಮರ್ಜ್ ಮಾಡ್ತಕ್ಕಂಥ ಇದನ್ನು ತೀರ್ಮಾನ ಈಗಾಗಲೇ ಆಗ್ತಾ ಇದೆ ಅಂತ ಗೊತ್ತಾಗಿದೆ. ಅದನ್ನು ಕೂಡ ನಾವು ಹೋರಾಟ ಮಾಡಬೇಕಾಗ್ತದೆ. ಯಾವುದೇ ಶಾಲಾ ಕಾಲೇಜುಗಳನ್ನು ಮುಚ್ಚಬಾರ್ದು ಮತ್ತು ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಬಾರ್ದು ಅಂತಕ್ಕಂಥದ್ದು ಇದಕ್ಕೆ ನಾವು ಇವತ್ತು ಒತ್ತು ಕೊಡ್ತಕ್ಕಂಥ ಇದಾಗಿದೆ. ಪರೀಕ್ಷಾ ವ್ಯವಸ್ಥೆಯು ಹಾಳಾಗಿ ಹೋಗ್ತಾ ಇದೆ. ಇಂಜಿನಿಯರಿಂಗ್ ಇರ್ಬೋದು, ವೈದ್ಯಕೀಯ ಸೀಟು ಹಂಚಿಕೆಗಳಲ್ಲಿ ನಿಯಮಗಳು ಉಲ್ಲಂಘನೆ ಆಗ್ತಾ ಇರತಕ್ಕಂಥದ್ದು, ಇವುಗಳ ಬಗ್ಗೆ KDB ಜಮೀನುಗಳ ಹಂಚಿಕೆಯಲ್ಲಿ ಆಗ್ತಾ ಇರತಕ್ಕಂಥ ನ್ಯೂನ್ಯತೆಗಳ ಬಗ್ಗೆ, ಸಾರ್ವಜನಿಕ ಉದ್ಯಮಗಳ ವಿಚಾರದಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ. ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ, ಕುಂಠಿತವಾಗಿದೆ. ಕೇವಲ ಗ್ಯಾರಂಟಿಗಳ ಹೆಸರಿನಲ್ಲೇ ಕಾಲಹರಣ ಮಾಡ್ತಕ್ಕಂಥ ಈ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವತ್ತು ಮೂಢ ಕೇಸುಗಳನ್ನು ಕೂಡ ಮುಚ್ಚಿ ಹಾಕುವ, ಯಾವುದೇ ಫೈಲ್ಗಳೇ ಸಿಗ್ತಾ ಇಲ್ಲ. ಆದರೆ ಸಾಕ್ಷ್ಯಗಳ ಕೊರತೆ ಇದೆ ಅಂತ ಹೇಳ್ತಾರೆ. ಸಾಕ್ಷ್ಯಾಧಾರಗಳ ಕೊರತೆ. ನೀವು ಫೈಲ್ಗಳು ನಾಪತ್ತೆ ಮಾಡಿ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತಂತಂದ್ರೆ ಇದಕ್ಕೇನು ಅರ್ಥ? ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಕುಳಿತಿದ್ದು ನೀವು ಸಾಕ್ಷ್ಯಾಧಾರಗಳಿಲ್ಲ ಅಂತಂತಂದ್ರೆ ಸಾಕ್ಷಿ ಯಾರು ಕೊಡಬೇಕು? ಮುಖ್ಯಮಂತ್ರಿಗಳೇ ಕೊಡಬೇಕಾಗಿತ್ತು. ಆದರೆ ಅವರೇ ಆ ಸ್ಥಾನದಲ್ಲಿರೋದ್ರಿಂದ ಸಾಕ್ಷ್ಯಾಧಾರಗಳು ಸಿಗದಂತೆ ಮಾಡಿ ಇವತ್ತು ಮುಚ್ಚಿ ಹಾಕಿದ್ದಾರೆ. ಆದರೂ ಕೂಡ ಸಾಕ್ಷಿಗಳನ್ನು ಕೊಟ್ಟರೂ ಕೂಡ 14 ಸೈಟ್ಗಳು ವಾಪಸ್ ಕೊಟ್ಟು ಎಲ್ಲ ಆಗಿದೆ. ಈ ರೀತಿಯ ಸಾಕ್ಷಿಗಳಿದ್ದರೂ ಕೂಡ ಇದನ್ನು ಕ್ಲೀನ್ ಚಿಟ್ ಪಡೀತಾ ಇರತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ ಅಂತಕ್ಕಂಥದ್ದನ್ನು ಕೂಡ ನಾವು ಇದು ಮಾಡಿದ್ದೇವೆ. ಗುತ್ತಿಗೆದಾರರದು ನಮ್ಮ ಸರ್ಕಾರ ಇದ್ದಾಗ 40% ಗುತ್ತಿಗೆದಾರರಿಂದ ಹಣ ಪಡಿತೀರಿ ಅಂತ ನಮ್ಮ ಮೇಲೆ ಆಪಾದನೆ ಮಾಡಿದರು. ಆಪಾದನೆಯನ್ನು ಸಾಬೀತು ಮಾಡಲಿಕ್ಕಾಗಲಿಲ್ಲ. ಇವತ್ತು 60% ಕಮಿಷನ್ ಪಡೀತಾ ಇದ್ದಾರೆ ಅಂತೇಳಿ ಗುತ್ತಿಗೆದಾರರೇ ಹೇಳ್ತಾರೆ. ಮತ್ತೆ 60,000 ಕೋಟಿ ಅವರ ಬಿಲ್ ಪೆಂಡಿಂಗ್ ಇದೆ. ದುಡ್ಡು ಕೊಡೋಕ್ಕೆ ಇವರಿಂದ ಆಗ್ತಾ ಇಲ್ಲ. ಎಲ್ಲದಕ್ಕೂ ಕೂಡ BJPಯನ್ನು ಬರಡು ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಈ ವಿಚಾರಗಳಲ್ಲಿ. ಆಮೇಲೆ ಕಳಪೆ ಔಷಧಿಗಳನ್ನು ಸರಬರಾಜು ಮಾಡ್ತಕ್ಕಂಥದ್ದು. ಇವತ್ತು ದನಕರುಗಳಿಗೆ ಕೊಡುವ ಔಷಧಿಗಳು ಕೂಡ ಮನುಷ್ಯರಿಗೆ ಕೊಡ್ತಕ್ಕಂಥದ್ದನ್ನು ನಾವು ಈಗ ಗಮನಿಸ್ತಾ ಇದ್ದೇವೆ. ಹೀಗೆ ಆಸ್ಪತ್ರೆಗಳು ಅಧೋಗತಿಗೆ ಹೋಗಿದೆ. ಗರ್ಭಿಣಿ ಬಾಣಂತಿಯರು ಇವತ್ತು ಪ್ರಾಣ
ಇದು ಆಗ್ತಾ ಇದೆ, ಪ್ರಾಣಹಾನಿ ಆಗ್ತಾ ಇದೆ ಅವರಿಗೆ. ಆಸ್ಪತ್ರೆಗಳಲ್ಲಿ ಅದರ ಬಗ್ಗೆ ಶ್ರದ್ಧೆ ಇಲ್ಲ. ಹುಟ್ಟಿದ ಕೂಸುಗಳು ಸಾಯ್ತಾ ಇವೆ, ಅವುಗಳಿಗೆ ಔಷಧಿ ಪೋಷಣೆ ಅಂಥದ್ದುಗಳಿಲ್ಲ. ಈ ರೀತಿ ಜೊತೆಗೆ ಇಡೀ ರಾಜ್ಯದಲ್ಲಿ ಅಪರಾಧ ಕೃತ್ಯಗಳು ಬಹಳಷ್ಟು ಹೆಚ್ಚಾಗ್ತಾ ಇವೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಹೀಗೆ ಅನೇಕ ವಿಚಾರಗಳು, ಸರ್ಕಾರದ ವೈಫಲ್ಯಗಳು ಬಹಳ ಎದ್ದು ಕಾಣ್ತಾ ಇವೆ. ಇವೆಲ್ಲವುಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ. ಇದನ್ನು ಸದನದಲ್ಲಿ ಯಾವ್ಯಾವ ವಿಚಾರಗಳನ್ನು ಯಾವ ಸಂದರ್ಭಗಳಲ್ಲಿ ಹೇಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೇವೆ. ನಾವೆಲ್ಲ ಸಂಘಟಿತವಾದ ಹೋರಾಟವನ್ನು ಸದನದಲ್ಲಿ ಮಾಡಲಿಕ್ಕೆ ನಮ್ಮ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ನೀವು ಮೇಲ್ಮನೆ ಹೇಳ್ತೀರಾ, ತಳಮನೆ ಹೇಳ್ತೀರಾ? ಎರಡು ಮನೆಯನ್ನು. ನಮ್ಮನೆಯಲ್ಲಿ ಅಂಥದ್ದು ಮೇಲ್ಮನೆಯಲ್ಲಿ ಅಂಥ ಸಮಸ್ಯೆ ಇರಲಿಲ್ಲ. ನೀವೇನಾದರೂ ಸಮಸ್ಯೆ ಇತ್ತು ಅಂತ ಏನಾದರೂ ಗುರುತಿಸಿ ಹೇಳೋದಾದರೆ ಅದನ್ನು ತಿದ್ದುಕೊಂಡು ನಾವು ಜನರ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ತಳಮನೆಯಲ್ಲೂ ಕೂಡ ಅಂಥದ್ದು ಏನಾದರೂ ಕಂಡು ಬಂದರೆ ನಾವು ಇದನ್ನು ನಮ್ಮ ಸದಸ್ಯರುಗಳಿಗೆ ನಾವು ಕೂಡ ಸಲಹೆ ಕೊಡ್ಬೋದು, ಕೊಡ್ತೇವೆ. 6 ತಿಂಗಳುಗಳಿಂದ ಇವತ್ತೊಂದು ದಿವಸ ಗ್ಯಾರಂಟಿಗಳು ಸರಿಯಾಗಿ ಜನರ ಕೈ ಸೇರ್ತಾ ಇಲ್ಲ. ದೊಡ್ಡ ಮಟ್ಟದ ಕೂಗು ಇವತ್ತು ಎದ್ದಿದೆ. ರಾಜ್ಯದಲ್ಲಿ ಎಲ್ಲ ಜನರು ಕೂಡ ಕುಪಿತರಾಗಿದ್ದಾರೆ. ಸರ್ಕಾರದ ವಿರುದ್ಧ ಈಗಾಗಲೇ ಎಲ್ಲ ಕಡೆಯಲ್ಲಿ ನೋಡಿ, ನಿಮ್ಮ ಮಾಧ್ಯಮಗಳಿಂದನೇ ನಮಗೆ ಬರ್ತದೆ, 6 ತಿಂಗಳಾಯಿತು, 7 ತಿಂಗಳಾಯಿತು, ನಮಗೆ ಸಿಕ್ಕೇ ಇಲ್ಲ, ಇವರು ಮೋಸ ಮಾಡ್ತಿದ್ದಾರೆ, ವಂಚನೆ ಮಾಡ್ತಿದ್ದಾರೆ ಅಂತ. ಇದನ್ನು ಮೀರಿ ಜಾರ್ಜ್ ಅವರು ಸಚಿವರು ಒಂದು ಮಾತನ್ನು ಹೇಳಿದ್ರು, ಇದೇನು ತಿಂಗಳ ಸಂಬಳ ಅಲ್ಲ ಕೊಡೋಕ್ಕೆ ಅಂತ. ಅಂದರೆ ಅದು ನೀವು ಏನಂತ ಕೊಟ್ಟಿದ್ದೀರಿ? ನೀವು ಸಂಬಳ ಅಂತ ಕೊಟ್ಟಿಲ್ಲ, ಓಕೆ. ಆದರೆ ತಿಂಗಳು ಅವ್ರಿಗೆ ಕೊಡಬೇಕಾಗಿದ್ದು ಕೊಡಲಿಲ್ಲ ಅಂತಂದರೆ ತಿಂಗಳ ಸಂಬಳ ಅಂತಾರೆ. ಯಾರಾದ್ರು ನನ್ನ ಸಂಬಳ ಬಂದಿಲ್ಲ ಅಂತ ಯಾರಾದ್ರೂ ಕೇಳಿದ್ರ? ನೀವು ಗ್ಯಾರಂಟಿಗಳು ಅಂದರೆ ವಂಚನೆ ಮಾಡಿದ್ದೀರಿ ಅಂತ ಕೇಳಿದ್ರು. ಆಗಿದ್ದ ಮೇಲೆ ನೀವು ವಂಚನೆ ಮಾಡಿದ ಗ್ಯಾರಂಟಿ ಆಯ್ತಲ್ಲ, ಈಗ ತಿಂಗಳ ನಾವು ಸಂಬಳ ಅಲ್ಲ ಇದು ನಿಮಗೆ ಕೊಡೋಕ್ಕೆ ಅಂದರೆ ಕಾಂಗ್ರೆಸ್ಸು ಚುನಾವಣೆಗಳಿಗೆ ಕೊಟ್ಟ ಆಶ್ವಾಸನೆಗಳಿಂದ ಈಗ ನುಳಿಸ್ಕೊಳ್ತಾ ಇದೆ, ಜಾರಿಕೊಳ್ತಾ ಇದೆ. ಜನರ ದಾರಿ ತಪ್ಪಿಸಿ ಹಣ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಲೂಟಿ ಆಗ್ತಾ ಇದೆ ಅನ್ನೋದನ್ನು ಕಂಡುಹಿಡಿಬೇಕಲ್ಲ. ಇಷ್ಟೊಂದು ಯಕ್ಷಕರಿಗೆ ಹಣ ಬಂದಿದೆ. ನೀವು ಗ್ಯಾರಂಟಿಗಳಿಗೆ 52,000 ಕೋಟಿ ಎತ್ತಿಟ್ಟಿದ್ದೀನಿ ಅಂತ ನೀವು ಹೇಳಿದ್ದೀರಿ. ಅದರ ಪ್ರಕಾರ ಅದು ತಿಂಗಳ ಹೋಗ್ಬೇಕಾಗಿತ್ತು, ಯಾಕೆ ಹೋಗ್ತಾ ಇಲ್ಲ? ಆದ್ದರಿಂದ ಇದು ಎಲ್ಲೋ ಸೋರಿಕೆ ಆಗ್ತಾ ಇದೆ, ಲೂಟಿ ಆಗ್ತಾ ಇದೆ ಅನ್ನೋದು ಈಗ ಗ್ಯಾರಂಟಿ ಆಯಿತು ಅಷ್ಟೇ. ಅದೇ ಗ್ಯಾರಂಟಿ. ಸಂಘಟನೆಗಳೆಲ್ಲ ಒತ್ತಾಯ ಮಾಡಿದ್ರು ಕೂಡ ಅದ್ರ ಬಗ್ಗೆ ಏನು ಮಾತಾಡ್ಬಿಟ್ಟು ಸುಮ್ಮನೆ ಏನು ಮಾತಾಡೋ ಪರಿಸ್ಥಿತಿ ಬಂದಿದೆ ಪರಮೇಶ್ವರ್. ಅಂದ್ರೆ ಪರಮೇಶ್ವರ್ ಅಸಹಾಯಕರ ಆದ ಸರ್ ಕಾಂಗ್ರೆಸ್ ನೋಡಿ, ಏನಾಗಿದೆ, AICCಯಲ್ಲೂ ಅದೇ ಸಮುದಾಯದವರೇ ಕೊಡ್ತಾವ್ರಲ್ಲ, ಅವರನ್ನ ಮೀರಿ ಇವರು ಹೋಗಂಗಿಲ್ಲ, ಅವರು ಇವ್ರಿಗೆ ಆಶೀರ್ವಾದ ಮಾಡಂಗಿಲ್ಲ. ಅದರಿಂದಾಗಿ ನಾನು ಮೇಲೆ ಬಿದ್ದು ಹೋಗಿ ಎಲ್ಲಾದರೂ ನನ್ನ ವ್ಯವಸ್ಥೆ ಕೆಟ್ಬಿಟ್ಟತ ಅಂತ ಅವ್ರಿಗೆ ಭಯ. ಈ ಕಡೆ 65-70 ವರ್ಷಗಳಿಂದ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ವಂಚನೆ ಮಾಡ್ತಾನೇ ಇದೆ. ಯಾವತ್ತೋ ದಲಿತರು ಆಗಬೇಕಾಗಿತ್ತು, ಈ ಕಡೆ ಖರ್ಗೆ ಅವರಾಗಲಿ ಅಥವಾ ಪರಮೇಶ್ವರ್ ಅವ್ರಿಗೆಲ್ಲ ಆಗಬೇಕಾಗಿತ್ತು, ಅವ್ರಿಗೆ ಅವಕಾಶ ಬರಲಿಲ್ಲ. ಯಾವುದೋ ಬೇರೆ ಪಾರ್ಟಿಯಿಂದ ಬಂದ ಸಿದ್ದರಾಮಯ್ಯನ ಕೊಟ್ಟರು, ನಮಗೆ ಕೊಡಲಿಲ್ವಲ್ಲ ಅಂತಕ್ಕಂಥ ಆ ಒಂದು ಮಾನಸಿಕ ವ್ಯಥೆ ದಲಿತ ಸಮುದಾಯಗಳಲ್ಲೂ ಇದೆ. ಈಗಲಾದರೂ ಏನಾದರೂ ಆಗಬಹುದಾ? ನಾವು ಅದಕ್ಕಾಗಿ ನಾವು ಜಾಸ್ತಿ ತೋರಿಸ್ಕೊಳ್ಳದೆ ಇದ್ದರೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ನೀವು ತೋರಿಸ್ಕೊಂಡ್ರು ಕಿರ್ಚಾಡಿದ್ರು ಮಾಡಲಾರ್ದಂಥ ಕಾಂಗ್ರೆಸ್ಸು ನೀವು ಸೈಲೆಂಟಾಗಿ ಕೂತಿದ್ರೆ ಮಾಡ್ತದ? ದಲಿತರನ್ನು ನಾವು ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ಕೊಂಡೆ ಅವ್ರ ವೋಟ್ ಬ್ಯಾಂಕು ಮಾಡ್ಕೊಂಡು ಅವರಿಗೆ ತೊಂದರೆ ಕೊಟ್ಟು ಇವತ್ತು ಅನ್ಯಾಯ ಮಾಡ್ತಾ ಇದೆ. ಆದ್ದರಿಂದ ಅವರು ಕೇಳಿ ಭಾಳ ಬೇಸರ ಆಗಿ ಸುಮ್ಮನೆ ಆಗಿರ್ಬೇಕಷ್ಟೇ. ಈಗಲೂ ಕೂಡ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಕೂಗು ಬರ್ತಾನೆ ಇಲ್ಲ. ಈಗ ಇವರು ಇಳಿಬೇಕು. ಕೆಲವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಇಳಿಬೇಕು. ಅವ್ರು ಇಳಿದಿದ್ದ ಜಾಗಕ್ಕೆ ಇನ್ನೊಬ್ಬರದ ಮೇಲ್ವರ್ಗದವರೇ ಬರಬೇಕು. ಇದೇ ನಡೀತಾ ಇರೋದು. ದಲಿತರಿಗೆ ಅವಕಾಶ ಅಂತ ಎಲ್ಲಿ ಬರ್ತಾನೆ ಇಲ್ಲ. ಆದ್ದರಿಂದ ಅವ್ರ ಕೂಗುನು ಇದೆ. ಯಾರು ನರಿ ಅದೇನೋ ಗಾದೆ ಹೇಳ್ತಾರಲ್ಲ,
ನರಿ ಕೂಗು ಗಿರಿಗೆ ಮುಟ್ಟೋದಿಲ್ಲ ಅಂತ ಹಂಗಾಗಿದೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.